ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ತಾ ಇದ್ದೇನೆ. ಈ ಜಾತಕದ ವಿಮರ್ಶೆ ಆಗೋದಕ್ಕೆ ಮುಂಚೆ ನಮ್ಮಿಂದ ಆ ಕುಟುಂಬದವರ ಸಂಬಂಧಿಕರೊಬ್ಬರು ತುಂಬ ಸಮಸ್ಯೆಗಳಿದ್ದು ಅವರ ಸಮಸ್ಯೆಗಳೆಲ್ಲ ಪರಿಹಾರವಾದ ನಂತರ ಇನ್ನೂ ಕೆಲವರು ಸಮಸ್ಯೆಗಳ ವಿಚಾರಗಳನ್ನು ಫೋನ್ ಮುಖಾಂತರವೇ ಕೇಳಿ ವಿಚಾರಗಳನ್ನು ತಿಳ್ಕೊಂಡಿದ್ರು. ಮೊನ್ನೆ ಇವರ ತಂದೆ ಅವ್ರ ಮನೆಗೆ ಹೋಗಿದ್ದಾರೆ. ಆಗ ಇವರು ಆ ಮಗುವಿನ ಬಗ್ಗೆ ನನಗೆ ಗೂಗಲ್ ಪೇನಲ್ಲಿ ಹಣ ಹಾಕಿ ಜನ್ಮ ದಿನಾಂಕ ಸಮಯ ತಿಳಿಸಿ ಸ್ಪೀಕರ್ ಫೋನ್ ಆನ್ ಮಾಡಿ ರೆಕಾರ್ಡ್ ಮಾಡಿಕೊಂಡು ವಿಚಾರವನ್ನು ಕೇಳಿದ್ದಾರೆ. ನೋಡೋಣ ಈ ಜಾತಕದಲ್ಲಿ ಏನು ಅಷ್ಟೊಂದು ಸಮಸ್ಯೆ ಇತ್ತು, ಅವ್ರ ತಂದೆ ಹೇಗೆ ನಂಬಿದ್ರು ಅಂತಕ್ಕಂಥದ್ದನ್ನು ಈ ಜಾತಕದಲ್ಲಿ ನೋಡೋಣ. ಮಗುವಿನ ಜನ್ಮ ದಿನಾಂಕ 2/6/2012 2:45 ಮಧ್ಯಾಹ್ನ, ಸ್ವಾತಿ ನಕ್ಷತ್ರ, ತುಲಾ ರಾಶಿ, ಶನಿವಾರ ಜನನ. ಕನ್ಯಾ ಲಗ್ನದಲ್ಲಿ ಶನಿ ಭಗವಾನರಿದ್ದಾರೆ. ಚಂದ್ರ ತುಲಾ ರಾಶಿಯಲ್ಲಿ, ರಾಹು ವೃಶ್ಚಿಕ ರಾಶಿಯಲ್ಲಿ, ರವಿ, ಬುಧ, ಗುರ, ಶುಕ್ರ, ಕೇತು, ಮಾಂದಿ ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ ಲಗ್ನ 12ನೇ ಮನೆಯಲ್ಲಿ ಸ್ಥಿತನಾಗಿದ್ದ. ಇಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಜನನ ಆದ್ದರಿಂದ ಸ್ವಾತಿ ನಕ್ಷತ್ರ ರಾಹುವಿನ ನಕ್ಷತ್ರಕ್ಕೆ ಬರೋದ್ರಿಂದ ಆಶ್ಚರ್ಯ ಎಂಬಂತೆ ಮಗು ಜನನ ಆದ ನಂತರ ಮಗುವಿನ ಮುಖದಲ್ಲೆಲ್ಲ ಗೆದ್ದಲು ಥರ ಚಿಹ್ನೆಗಳು ಕಾಣಿಸ್ಕೊಂಡಿದೆ. ಸರ್ಪ ಸುತ್ತು ಅಂಥೇಳಿ ಕರಿತೇವೆ. ಅಂದರೆ ಆ ಮಗುವಿನ ಗುಣಪಡಿಸ್ಲಿಕ್ಕೋಸ್ಕರ ಯಾವುದೇ ಆಸ್ಪತ್ರೆಗೆ ಹೋಗಿ ಬಂದರೂ ಏನೇ ಮಾಡಿದರೂ ಗುಣ ಆಗಲಿಲ್ಲ. ಇದು ಆ ಮಗುವಿಗೆ ಸಂಬಂಧಪಟ್ಟ ಕರ್ಮ ದೋಷ. ಅಂದರೆ ಇದರಿಂದ ಅವ್ರ ತಂದೆಗೂ ತಾನು ಮಾಡ್ತಕ್ಕಂಥ ಎಲ್ಲ ವ್ಯವಹಾರಗಳಲ್ಲೂ ನಷ್ಟ ಕಷ್ಟ ಜಾಸ್ತಿ ಆಯಿತು. ಯಾವುದು ಕೈ ಎತ್ತಿದಂಗೆ ಆಯಿತು. ಇಲ್ಲಿ ತಂದೆಯ ಸ್ಥಾನವನ್ನು ನೋಡುವಾಗ 9ನೇ ಮನೆ ಪಿತೃಸ್ಥಾನ. ಧನಕಾರಕನಾದಂಥ ಗುರುವಿಗೆ ರಾಹು ಕೇತುಗಳ ಸಂಬಂಧ ಇದ್ದು ಗುರು ಶತ್ರು ರಾಶಿಯಲ್ಲಿರೋದ್ರಿಂದ ತಂದೆಯ ವ್ಯಾಪಾರ ವ್ಯವಹಾರಗಳೆಲ್ಲ ಏರ್ಪೇರಾಯಿತು. ಇವರು ಕಡೆಗೆ ಕೆಲವೊಂದು ಕಡೆ ಕೇಳಿ ಎಲ್ಲ ಆದಮೇಲೆ ಎಲ್ಲ ಒಂದು ನಾಗನಿಗೆ ಪರಿಹಾರ ಮಾಡ್ಕೊಂಬ ಅಂತೇಳಿ ಸಿಂಪಲ್ಲಾಗಿ ಮಾಡಿಕೊಂಡಾಗ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಆಯಿತು. ಅನಂತರ ಇವ್ರಿಗೇನು ಮಾಡಬೇಕು ಅಂತೇಳಿ ಗೊತ್ತಾಗಿಲ್ಲ. ಮೊನ್ನೆ ಇವರು ಫೋನ್ನಲ್ಲಿ ನನ್ನಲ್ಲಿ ವಿಚಾರವನ್ನು ಕೇಳಬೇಕಾದಂಥ ಒಂದು ಸಂದರ್ಭದಲ್ಲಿ ಆ ಮಗುವಿನ ಫ್ಯೂಚರಿಂದ ತಂದೆಗೆ ತೊಂದರೆ, ತಾಯಿಗೆ ತೊಂದರೆ, ಹಾಗೆ ಆ ಮಗು ಜನನ ನಂತರ ತುಂಬ ಹಣಕಾಸನ್ನು ಕಳ್ಕೊಂಡಿರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಏರುಪೇರಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸಿದಂಥ ಒಂದು ಸಂದರ್ಭದಲ್ಲಿ ಆ ಮಗುವಿಗೆ ಕಾಳಸರ್ಪ ದೋಷ ಇದೆ, ಪಾದದಿಂದ ತಲೆವರೆಗೂ ಸುತ್ತಕೊಂಡಿದೆ ಅಂತ ಹೇಳಿದಾಗ ಈಗಲೂ ಸಹ ಆ ಮಗುವಿಗೆ ಪಾದದಲ್ಲಿ ಹಾವಿನ ಥರ ಮಚ್ಚೆಗಳು ಮಂಡಿವರೆಗೂ ಸುತ್ಕೊತಲೇ ಇದೆಯಂತೆ. ಆ ಫೋನ್ನಲ್ಲಿ ಆ ಮಾಹಿತಿಗಳನ್ನು ಸ್ಪಷ್ಟವಾಗಿ ತಿಳಿಸಿದ ನಂತರ ಅವರ ತಂದೆ ನಮ್ಮ ಚೋಳೂರಿನಲ್ಲಿ ಬಂದು ನಮ್ಮನ್ನು ಭೇಟಿಯಾಗಿ ಆ ಮಗುವಿನ ಜಾತಕ ಮಾಡಿಕೊಡಿ ಮತ್ತು ಸೂಕ್ತ ಪರಿಹಾರಗಳನ್ನು ತಿಳಿಸಿ ಅಂತ ಕೇಳಿದಾಗ ಆ ಮಗುವಿಗೆ ಸಂಬಂಧಪಟ್ಟ ಪೂರ್ಣ ಜಾತಕ ಮಾಡಿ ಮತ್ತು ಅವ್ರದ್ದು ಇನ್ನೊಂದು ಜಾತಕ ಇತ್ತು
ಎರಡನ್ನೂ ಮಾಡಿ ಈ ಮಗುವಿಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸ್ಲಿಕ್ಕೆ ಸಲಹೆಯನ್ನು ಕೊಟ್ಟೆ. ಹಾಗೆಯೇ ಈ ಮಗುವಿಗೆ ಶನಿದೋಷ, ಪಂಚಮ ಶನಿದೋಷ ಇರೋದರಿಂದ, ತುಲಾರಾಶಿಗೆ ಪಂಚಮ ಶನಿದೋಷ ಇದ್ದೋದ್ರಿಂದ ಶನಿ ಭಗವಾನರಿಗೆ ಚಿಕ್ಕ ಮಗು ಆಗಿರೋದ್ರಿಂದ ತುಲಾಭಾರ ಸೇವೆಯನ್ನು ಕೊಡಿ. ಸಂಬಂಧಪಟ್ಟಂಥ ಶನಿ ಭಗವಾನರ ವಸ್ತುಗಳನ್ನು ಅರ್ಚಕರಿಗೆ ದಾನ ಕೊಡಿ. ಕಪ್ಪು ವಸ್ತ್ರ, ಕಬ್ಬಿಣದ ಕಾಗೆ, ಬನ್ನಿ ಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ದಾನ ಕೊಟ್ಟು ಶುಭ ಶನಿವಾರದಂದು ಒಂದು ಪೂಜೆ ಮಾಡಿಸಿ, ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ, ಎಳಬತ್ತಿ ದೀಪ ಹಚ್ಚಿ, ಪ್ರದಕ್ಷಿಣೆ ಹಾಕಿ, ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಆ ಶನಿ ಭಗವಾನರಿಂದ ಆಶೀರ್ವಾದ ಪಡ್ಕೊಳ್ಳಿ ಅಂತೇಳಿ ಸಲಹೆ ಕೊಟ್ಟೆ. ಯಾಕೆಂದರೆ ಈ ಮಗುವಿಂದು ಕನ್ಯಾ ಲಗ್ನ ಆಗಿ ಲಗ್ನದಲ್ಲೇ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಪೂರ್ವ ಪುಣ್ಯ ಸ್ಥಾನ 5ನೇ ಮನೆ ಅಧಿಪತಿ ಶನಿ ಭಗವಾನರಾಗಿರೋದ್ರಿಂದ ಈ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಸಲಹೆಯನ್ನು ಕೊಟ್ಟೆ. ಅವರು ಮಾಡಿಸ್ತೀವಿ ಅಂತೇಳಿ ಪೂಜೆ ಎಲ್ಲ ಬುಕ್ ಮಾಡಿಕೊಂಡ್ರು. ನಮ್ಮ ಹತ್ರ ಕಾಂಟ್ಯಾಕ್ಟ್ ನಂಬರ್ ತೆಗೆದುಕೊಂಡು ಈ ಮಗುವಿಗೆ ಯಾವ ಥರ ಹಿಂಸೆ ಆಗ್ತಾಯಿತ್ತು, ನೋವಾಗ್ತಾಯಿತ್ತು, ಎಜುಕೇಷನಲ್ಲೆಲ್ಲ ಮುಂದೆ ಬರ್ತಿರಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ವಿಮರ್ಶೆ, ಸಲಹೆ, ಸೂಚನೆ, ಪರಿಹಾರವನ್ನು ತಿಳಿಸಿದ್ದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ ಬಟನ್ ಒತ್ತಿ. ನಮಸ್ಕಾರ.